ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗಿಬಿಟ್ರಂತರೋ ಜನಕ್ಕೆ ಹೆಣ್ಮಕ್ಳಿಗೆ ಭಾಳ ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಕುಡಿತದಿಂದ ಮಕ್ಕಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ, ಬಡತನ. ಆಮೇಲೆ ಇವತ್ತು 40 ವರ್ಷದ ಒಳಗಿನ ಗಂಡು ಹುಡ್ರು ಸಿಗ್ತಿಲ್ಲ ನಮ್ಗೆ. ಯಾಕಂತಂದ್ರೆ ಎಲ್ಲ ಸತ್ತು ಹೋಗ್ತಾರೆ, ಕುಡ್ದು ಅಲ್ಲಿ ಪಾರ್ಟಿ ಮಾಡಿ ಇಲ್ಲಿ ಪಾರ್ಟಿ ಮಾಡಿ ಕುಡಿಯೋದು. ಶಾಲೆಯಲ್ಲಿ ಡಿಗ್ರಿ ಓದಂಥ ಮಕ್ಕಳು 8ನೇ ಕ್ಲಾಸ್ 7ನೇ ಕ್ಲಾಸ್ ಓದಂಥ ಮಕ್ಕಳು ಕುಡಿತಾರೆ. ಶಕ್ತಿ ಯೋಜನೆಯಿಂದ ಈಗ ನಮಗೆ ಅವ್ರೇನು ನಮಗೆ ಗ್ಯಾರಂಟಿ ಮಾಡಿದ ಯೋಜನೆಗಳು ಏನು ಕೊಟ್ಟಿದ್ದಾರಲ್ಲ, ಉಪಯೋಗ ಆಗಿದ್ದಾವೆ ಒಂದು ಲೆಕ್ಕದಲ್ಲಿ. ಆದರೆ ಎಷ್ಟೋ ಮಕ್ಕಳು ಓದೋ ಮಕ್ಕಳಿಗೆ ಅನುಕೂಲ ಆಗೈತಿ. ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಿರ್ಬೋದು, ಸ್ಕೂಲ್ ಬ್ಯಾಗು, ಏನೋ ಬುಕ್ಸು ಕೊಡ್ಸೋಕೆ ಯೂಸ್ ಆಗೈತಿ. ಗೃಹಲಕ್ಷ್ಮಿ ಮೇಲೆ 1 ವರ್ಷ ಆಯಿತು ನಮಗೆ. ಗೃಹಲಕ್ಷ್ಮಿ ದುಡ್ಡೇ ಬರ್ತಾ ಇಲ್ಲ. ಯಾರು ಕೆಲಸ ಮಾಡ್ತಿಲ್ಲ. ಯಾರು ಕೆಲಸ ಮಾಡ್ತಿದ್ದಾರೆ? ಯಾರು ಕೆಲಸ ಮಾಡ್ತಾಯಿಲ್ಲ. ಏನು ಕೆಲಸ ಮಾಡ್ತಿದ್ದಾರೆ? ಹೇಳ್ತಾರೆ, ಸುಮ್ಮನೆ ಹಾಕ್ತಾರೆ. ಹಾಕ್ತೀವಿ, ದುಡ್ಡು ಹಾಕ್ತೀವಿ, ಹಂಗೆ ಹಾಕ್ತೀವಿ, ಹಿಂಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಯಾರು ದುಡ್ಡು ಹಾಕಲ್ಲ. ಸುಮಾರು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಮತ್ತು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇವತ್ತು ಶಿಕ್ಷಣದಲ್ಲಿ ಕೂಡ ಕುಂಠಿತ ಐತೆ. ಬಸ್ ಫ್ರೀ ಆಗೈತಿ ಅಂತ ಹೇಳ್ತಾರೆ ನಮ್ಗೆ. ಬಸ್ಸಿಗೆ ಎಷ್ಟೋ ಹುಡುಗರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಭಾಳ ತೊಂದರೆ ಆಗ್ತಿರ್ತೈತಿ. ಅವರಿಗೆ ಸೀಟ್ ಸಿಗಂಗಿಲ್ಲ. ಮತ್ತು ಅಲ್ಲಾಡ್ತಿರ್ತವೆ ಮಕ್ಕಳು. ಇದಾಗ ಬಸ್ಸಿಗೆ ಎಲ್ಲ ಜೋತು ಬಿದ್ದು ಎಷ್ಟೋ ಮಕ್ಕಳು ಆಕ್ಸಿಡೆಂಟ್ ಆಗ್ಯಾವು, ಭಾಳ ಅನಾಹುತಗಳಾಗ್ಯಾವ. ಮತ್ತು ಬಸ್ ಎಲ್ಲ ಭಾಳ ಜಾಸ್ತಿ ಹತ್ತಿ ಎಷ್ಟೋ ಇದು ತಪ್ಪಿ ತಪ್ಪಿ ಎಷ್ಟೋ ಬಸ್ ರೋಡಿಗೆ ಹೋಗಿ ಬಿದ್ದಾವ್ರಿ. ಅದೊಂದು. ಮತ್ತು ಹೊಳ್ಳಿ 2000 ರೂಪಾಯಿ ಗೃಹಲಕ್ಷ್ಮಿದ ಹಾಕ್ತಾರೆ. ಅದು ಎಷ್ಟೋ ಬಡವ ಜನರಿಗೆ ಅನುಕೂಲ ಆಗೈತಿ ರೀ. ಮತ್ತು ಇದು ಗೃಹ ಜ್ಯೋತಿದು ಅದು ಕಡಿಮೆ ಆಗೈತಿ, ಇದು ಕಡಿಮೆ ಆಗೈತಿ ಅಂತಾರೆ. ನಮಗೆ ರೈತರಿಗೇನು ಉಪಯೋಗ ಇಲ್ಲ ಅನ್ನಿಸ್ತೈತ್ರಿ. ಅದು ಮನೆಯವರಿಗೆ ಉಪಯೋಗ ರೀ. ಅದು ನಾವು ನೀರು ಹಾಸ್ಬೇಕಾದ್ರೆ ನಮಗೆ ಹೊಳಿಸಾಲ ಕಡೆಗೆ ನೀರು ಬಂತಂದ್ರೆ ನಮಗೆ ಲೈಟ್ ತೆಗೆದು ಬಿಡ್ತಾರೆ. ಸರಿಯಾಗಿ ನಮಗೆ ಭೂಮಿಗೆ ನೀರು ಸಿಗವಲ್ದಂಗೆ ಆಗೈತಿ ಇದು ಒಂದು. ಮತ್ತು ವಾಪಸ್ ಯೋಜನೆಗಳನ್ನು ನಾವು ಮಾಡೀವಿ ಅಂತಾರೆ. ಈ ಥರ ನಮಗೆ ಯೋಜನೆ ಮಾಡೋ ಬದಲಿ ನಮ್ಮ ಶಿಕ್ಷಣದ್ದು, ಆಮೇಲೆ ಒಳ್ಳೆ ಸಂಸ್ಕಾರದ, ನಮ್ಮ ಭಾರತೀಯರಂದ್ರೆ ಬೇರೆ ದೇಶದೊಳಗೆ ಸಾಂಸ್ಕೃತಿಕವಾಗಿ ಒಂದು ಹೆಸರಿದೆ. ಆ ಹೆಸರು ಉಳಿಸ್ಕೊಂಡು ಹೋಗ್ಬೇಕಂತೇಳಂದ್ರೆ ನಮಗೆ ಒಳ್ಳೆ ಸಂಸ್ಕೃತಿ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ, ಒಳ್ಳೆ ನಡಿನುಡಿ ಅನ್ನೋದು ನಾವು ಕಲಿಸ್ಬೇಕಾಗೈತಿ. ಮತ್ತು ಎಷ್ಟೋ 10-11 ವರ್ಷ ನಮ್ಮ ಊರ ಕಡೆಗೆಲ್ಲ 12-14 ವರ್ಷ ನಾವು ಬಾರಿನ ಸಲುವಾಗಿ ನಾವು ನಿರ್ದಿಷ್ಟ ಹೋರಾಟ ಮಾಡಿದ್ವಿ. CO ಲೆಟರ್ ಅವ್ರು ಕೊಟ್ಟಿವಿ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಲೆಟ್ರ್ ಕಳಿಸಿದ್ವಿ. ಮತ್ತು ನಮ್ಗೆ ತಿಮ್ಮಾಪುರ ಸಾಹೇಬ್ರು ನಮ್ಮ ಬಾಗಲಕೋಟೆ ಜಿಲ್ಲೆದವರ ಅದರ ಉಸ್ತುವಾರಿ ಸಚಿವರು. ನಾವು ಅವ್ರಿಗೂ ಸಮಯಕ್ಕೆ ಹೋಗಿ ನಾವು ಭೇಟಿಯಾಗಿ ಲೆಟ್ರ್ ಕೊಟ್ಟಿವಿ. ಆದರೂ ಅವರು ಬಾರಿನದು ನಮ್ಮ ಕ್ರಮ ತೊಗೊಂಡಿಲ್ಲ. ಅದೊಂದು ಕ್ರಮ ತೊಗೋಬೇಕು. ಮೊದಲು ಆಶ್ವಾಸನೆ ಕೊಡ್ಬೇಕಾದ್ರೆ ಎಲ್ಲರೂ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತಂದು ಎಲ್ಲ ಥರ ಆಶ್ವಾಸನೆ ಕೊಟ್ಟಾರೆ. ಹಿಂದನೂ BJP ಸರ್ಕಾರ ಇದ್ದಾಗ ಅವ್ರು ಇದೇ ಆಶ್ವಾಸನೆ ಕೊಟ್ಟರು. ಅವ್ರು ಸರಿಯಾಗಿಲ್ಲ ಅಂತೇಳಂದು ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಸಾರಿಸ್ಕೊಂಬಂದೀವಿ. ಈ ಕಾಂಗ್ರೆಸ್ ಸರ್ಕಾರದವರು ಅದನ್ನೇ ಮಾಡಕತ್ತಾರೆ. ನಮಗೆ ಫ್ರೀ ಬಸ್ ಬಗ್ಗೆ ಕೇಳ್ತಾ ಇದ್ದೀರಿ. ನಾವು ಫ್ರೀ ಬಸ್ ಉಪಯೋಗ ಇದೆ ಇಲ್ಲನಲ್ಲ, ಬಟ್ ಆದರೆ ಶಾಲಾ ಮಕ್ಕಳಿಗೆ ನಮ್ಮಂಥ ಕೆಲಸದವರಿಗೆ ಭಾಳ ತೊಂದರೆ ಅನಿಸುತ್ತೆ. ಫ್ರೀ ಬಸ್ ಅನ್ಕೊಳ್ಳೋಣ ಅನಾವಶ್ಯಕವಾಗಿ ಅಡ್ಡಾಡೋರು ಜಾಸ್ತಿ ಜನ ಆಗ್ತಾರೆ. ಅಲ್ಲಿ ಅವ್ರ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇರ್ತವೆ. ಅಂಥದ್ರಲ್ಲಿ ಫ್ರೀ ಬಸ್ ಬಿಟ್ಟೋದ್ರಿಂದ ಕೆಲವೊಬ್ರಿಗೆ ತೊಂದರೆನೇ ಹೌದು. ನಮ್ಮಂಥ ಕೆಲಸ ಮಾಡೋರಿಗೆ ಮತ್ತು ಶಾಲೆ ಮಕ್ಕಳಿಗೆ ಸರಿಯಾದ ಟೈಮಿಗೆ ಶಾಲೆ ಬಸ್ ಸಿಗಲ್ಲ. ಅವರು ಮತ್ತು ಫ್ರೀ ಬಸ್ ಅಂತೇಳಿ ಜನ ತುಂಬ್ಕೊಂಡು ಹೋಗೋದ್ರಿಂದ ಶಾಲೆಗೆ 2 ಪೀರಿಯಡ್ ಲೇಟಾಗಿ ಹೋಗ್ತಾರೆ, ಕ್ಲಾಸಸ್ ತಪ್ತವೆ. ಜಾಸ್ತಿ ಮಾಡ್ಬೇಕು ಸರ್. ಜಾಸ್ತಿ ಮಾಡಿದ್ರು ಕೂಡ ಅದು ಎಷ್ಟು ಜನ ಇದ್ರೂ ಹಂಗೆ ಹೋಗ್ತಾನೆ ಇರ್ತಾರಲ್ವ ಸರ. ನೀವು 5 ಯೋಜನೆ ಬಗ್ಗೆ ಕೇಳಕತ್ತೀರ. 5 ಯೋಜನೆಗಳ ಬಗ್ಗೆ ನಾವು ಹೇಳಿದರೆ ಅದೇ ಒಂದು ಸಾಧನೆ ಅಲ್ಲ ಗೌರ್ಮೆಂಟಿಂದು. 5 ಯೋಜನೆ ಕೊಟ್ಟು ಮುಗಿಗೆ ತುಪ್ಪ ಸೋರಿದಂಗೆ ಮಾಡಿದ್ದಾರೆ ಹೊರತಾಗಿ ಅವರು ಅದನ್ನು ಸಾಧನೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಅನಿಸುತ್ತೆ ಸರ್. ಸಾಧನೆ ಅಂತಂದರೆ ಅವ್ರು ನಮ್ಮಂಥ ನಾನೀಗ ನಮ್ಮ ಮನೆಯವ್ರು ಡೆತ್ತಾಗಿದ್ದಾರೆ ಸರ್. 1 ವರ್ಷ ಆಯಿತು. ನಾನು 35 ವರ್ಷ ಇದೆ. ನಾವೀಗ ಸಾಯೋವರೆಗೂ ದುಡ್ಕೊಂಡು ತಿನ್ನಬೇಕು. ಮನೆ ಇಲ್ಲ, ಹೊಲ ಇಲ್ಲ, ಏನಿಲ್ಲ. ನಮ್ಮಂಥ ಎಷ್ಟೋ ಕುಟುಂಬಗಳು ಬೀದಿಯಲ್ಲಿದ್ದಾರೆ ಸರ್. ಸಿಟಿ ಲೆವೆಲಲ್ಲಿ ಹೊಸ ಮಲ್ಪಂಗುಡಿ, ಹಳೆ ಮಲ್ಪಂಗುಡಿ ಅಂತ ನಮ್ಮದು ಹೊಸಪೇಟೆ ತಾಲೂಕಲ್ಲಿ ಎಷ್ಟೋ ಜನ ಬೀದಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ತೃತೀಯ ಲಿಂಗದವ್ರು ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವ್ರಿಗೆ 3% ಮೀಸಲಾತಿದೆ. 5% ಮಾಡಿರಿ ಅಂತ ಎಷ್ಟೋ ಹೋರಾಟ ಮಾಡ್ತಿದ್ದಾರೆ. ಅವ್ರು ಪರ್ಸೆಂಟ್ ಕಡೆ ಗಮನ ಕೊಡ್ತಾ ಇಲ್ಲ. ನಮ್ಮ ಉದ್ಯೋಗ ಖಾತ್ರಿ ಒಳಗೆ ನಮಗೆ ಕಂಟಿನ್ಯೂ 100 ದಿನ ಕೆಲಸ ಬಿಟ್ಟು ಹೆಚ್ಚುವರಿ ಕೆಲಸ ಕೊಟ್ಟಿನಿ 200 ದಿನ ಅಂದರೆ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಬಡ ಜನರಿಗೆ, ರೈತರಿಗೆ ಕೆಲಸ ಮಾಡ್ಕೊಂಡು ತಿನ್ನೋಕೆ ಹೊಲಗಳು ಕೊಡ್ಬೇಕು ಸರ್, ಭೂಮಿ ಕೊಡಬೇಕು. ಆಮೇಲೆ ನಮಗೆ ಸಿಟಿಯಾಗಿರೋಂಥವ್ರಿಗೆಲ್ಲ ಬೀದಿಯಾಗಿರೋಂಥವ್ರಿಗೆ ಮೇನ್ ಅವರು ಕೊಟ್ಟರು ಕೂಡ ಸಾರ್ಥಕವಾಗಿರ್ಬೇಕು ಸರ್. ಬೀದಿಯಾಗಿರೋಂಥವ್ರಿಗೆ ನೋಡಿ ಜಾಗ ಕೊಟ್ಟು ಮನೆ ಕೊಡ್ಬೇಕು ಸರ. ನಾವು ಯಾವ ಸರ್ಕಾರ ತಪ್ಪು ಮಾಡಿದ್ರು ಸರ್ಕಾರ ತಪ್ಪು ಅಂತಲೇ ಹೇಳ್ತೀವಿ ಸರ್. BJP ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತೀವಿ, ಕಾಂಗ್ರೆಸ್ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತೀವಿ. ಸರಿಯಾದ ಕೆಲಸ ಮಾಡೋಂಥ ಸರ್ಕಾರ ಬರತಕ್ಕ ನಾವು ಇದೇ ಹೇಳ್ತೀವಿ ಸರ್. ಯಾರು ತಪ್ಪು ಮಾಡಿದ್ರು ಗುರುತಿಸಿ ನಾವು ಹೇಳೋದೇ ನಮ್ಮ ಕೆಲಸ. ಯಾಕಂದರೆ ಆ ಮಂತ್ರಿ ಈ ಮಂತ್ರಿ ಅಂದ್ರೆ ಈಗ ಉಸ್ತುವಾರಿ ಸಚಿವರು ಏನೇನಿದ್ದಾರೆ ಗೃಹ ಮಂತ್ರಿಗಳು ನಮಗೆ ಮನೆ ಹಂಚಿಕೆ ಮಾಡಲಿ ಸರ್. ಅದನ್ನು ಬಿಟ್ಟು ಬೇರೆ 5 ಶಾಸನ ಕೊಟ್ಟಿವಿ. ನಾವು 5 ಆಶ್ವಾಸನೆ ಕೊಟ್ಟಿವಿ ಅಂತ ಇವತ್ತು ಹಾಸ್ಪಿಟಲ್ಲೇ ಅವ್ರು ಸಾಧನೆ ಮಾಡ್ಕೊಂತಿದ್ರೆ ನಾವು ಹಾಸ್ಪಿಟಲ್ ಇಲ್ಲಲ್ಲ ಸರ್, ಇಲ್ಲಿ ಬಂದಿದ್ದೀವಿ. ನಮ್ಮ ಹೆಸರು ಅನುಷಾ ಅಂತ. ನಾವು ರಾಯಚೂರು ಡಿಸ್ಟಿಕ್ಕಿಂದ ಮೀರಾಪುರ ಊರಿಂದ ಗ್ರಾಮದಿಂದ ಬಂದಿದ್ದೀವಿ. ನಿಲ್ಲಿಸಬೇಕು, ಯೋಜನೆ ನಿಲ್ಲಿಸಬೇಕು. ಯಾಕಂದರೆ ಇವಾಗ ನಾವು ಅದೇ ರಾಯಚೂರಿಂದ ಇಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಒಂಚೂರು ಸೀಟೇ ಇಲ್ಲ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಕೆಳಗಡೆ ಮಲ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅವ್ರು ಬೈತಿದ್ದಾರೆ, ನಾವು ಬೈತಿದ್ದೀವಿ. ಎಲ್ಲರೂ ಸಿದ್ದರಾಮಯ್ಯಗೆ ಬೈಯೋದಾಗಿದೆ. ಅದಕ್ಕೆ ಹೇಳ್ತಿದ್ವಿ ಅದೆಲ್ಲ ಯೋಜನೆ ನಿಲ್ಲಿಸ್ಬೇಕು. ಇವಾಗ
ನಮಗೆ ಕೂಲಿಕಾರ ಕೆಲಸ ಬೇಕು, 300 ದಿನ ಕೆಲಸ ಬೇಕು ನಮಗೆ, ಬರೀ 100 ದಿನ ಕೆಲಸ ಬರ್ತಿದೆ. ಅದು ಕೆಲಸ ಬಂದರೂ ದುಡ್ಡು ಬೀಳ್ತಾ ಇಲ್ಲ ಬೇಗ. ಒಂದು ವಾರ ಕೆಲಸ ಕೊಡ್ತಾರೆ, ಒಂದು ವಾರ ಆಮೇಲೆ ದುಡ್ಡೇ ಬಿಡಲ್ಲ. ಕೇಳಿದ್ರೆ ಇಲ್ಲ ಬೀಳ್ತಾವ ಹೋಗ್ರಿ ಹಂಗೆ ಹಿಂಗೆ ಅಂತಾರೆ. ಕೆಲಸನೇ ಕೊಡಲ್ಲ. ಕೆಲಸ ಕೊಡಬೇಕು, ದುಡ್ಡು ಬೇಗ ಹಾಕಬೇಕು. ಗೃಹಲಕ್ಷ್ಮಿ ಮೇಲೆ 1 ವರ್ಷ ಆಯಿತು ನಮಗೆ, ಗೃಹಲಕ್ಷ್ಮಿ ದುಡ್ಡೇ ಬರ್ತಾ ಇಲ್ಲ. ಯಾರು ಕೆಲಸ ಮಾಡ್ತಿಲ್ಲ. ಯಾರು ಕೆಲಸ ಮಾಡ್ತಿದ್ದಾರೆ? ಯಾರು ಕೆಲಸ ಮಾಡ್ತಾಯಿಲ್ಲ. ಏನು ಕೆಲಸ ಮಾಡ್ತಿದ್ದಾರೆ ಹೇಳ್ತಾರೆ, ಸುಮ್ಮನೆ ಹಾಕ್ತೀವಿ ದುಡ್ಡು ಹಾಕ್ತೀವಿ, ಹಂಗೆ ಹಾಕ್ತೀವಿ ಹಿಂಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಯಾರು ದುಡ್ಡು ಹಾಕಲ್ಲ. ಗೃಹಲಕ್ಷ್ಮಿ ದುಡ್ಡೇ ಬಿದ್ದಿಲ್ಲ. ಗೃಹ ಜ್ಯೋತಿದ್ದು ಒಂದೊಂದು ತಿಂಗಳಿಗೆ 500 ಬರ್ತಿದೆ. ನಮ್ಮ ಮನೇಲಿ ಇರೋದು ಒಂದು ಫ್ರಿಜ್ಜು, ಒಂದು ಲೈಟು, ಒಂದು ಫ್ಯಾನು, ಎರಡು ಲೈಟು, ಒಂದು ಫ್ಯಾನು, ಅಷ್ಟಕ್ಕೆ 500 ಬಿಲ್ ಬರ್ತಿದೆ. ಏನು ಗೃಹ ಜ್ಯೋತಿ ಏನು ಒಂಚೂರು ಹೆಲ್ಪೇ ಆಗ್ತಿಲ್ಲ ನಮಗೆ. ನನ್ನ ಹೆಸರು ಚಂದ್ರಕಲಾ ಅಂತೇಳಿ, ನಾನು BCom ಸ್ಟೂಡೆಂಟು, ರೆಗ್ಯುಲರ್ ಸ್ಟೂಡೆಂಟ್ ನಾನು ಕಾಲೇಜ್ಗೆ. ಬಟ್ ಈಗ ಕಾಲೇಜಿಗೆ ಡೈಲಿ ಹೋಗ್ತಿಲ್ಲ, ಕಾರಣ ಬಸ್ ಸರಿಯಾಗಿ ಬರ್ತಿಲ್ಲ ನಮ್ಮೂರಿಗೆ. ಬಸ್ಸು ಫ್ರೀಯಾಗಿದೆ ಅದಲ್ವಾ, ಬಟ್ ಆದರೂ ಊರಿಗೆ ಬರ್ತಿಲ್ಲ. ಕಾರಣ ನಮ್ಮೂರು ರಸ್ತೆ ಸರಿ ಇಲ್ಲ. ಇದುವರೆಗೂ ನಾವು 2-3 ಸತಿ ನಾವು MLA ಹತ್ರ ಮಾತಾಡಿದ್ದೀವಿ, ಬಟ್ ಅವರು ಇದ್ರ ಬಗ್ಗೆ ಇನ್ನೂ ಏನು ಕೆಲಸ ಮಾಡಿಲ್ಲ. ನಾವು ಹೇಳಿದ್ವಿ ಸರ್ಕಾರ ಸಾಧನೆಯ ಸಮಾವೇಶವನ್ನು ಇವತ್ತು ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಆಹಾರ ಧಾನ್ಯಗಳನ್ನು ಬೆಳೆಯುವಂಥ ರೈತರು ಇವತ್ತು ಪರದಾಡುವಂಥ ಪರಿಸ್ಥಿತಿ ಬಂದೈತಿ. ಅದೇ ರೀತಿ ಮನೆಗಳನ್ನು ಕಟ್ಟುವಂಥ ಕಾರ್ಮಿಕರು ಮನೆಗಳಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬಂದೈತೆ. ನೂಲು ತೆಗೆಯುವಂಥ ನೇಕಾರರು ಇವತ್ತು ಬಟ್ಟೆಗಳಿಗೆ ಪರದಾಡುವಂಥ ಪರಿಸ್ಥಿತಿ ಬಂದೈತೆ. ಯಾಕಂತಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನೈತೆ 2 ವರ್ಷಗಳಿಂದ ಏನು ಹೇಳ್ತಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಆಶ್ವಾಸನೆ ಏನಂತಂದ್ರೆ ಈಗ ರೈತ ವಿರೋಧಿ ಕಾನೂನುಗಳನ್ನು ಮಾಡಿದರು. ಆ ಕಾನೂನುಗಳನ್ನು ಕೂಡ ವಾಪಸ್ ತೊಗೊತೀವಿ ಅಂತೇಳಿ ಒಂದು ಮಾತು ಕೊಟ್ಟರು. ಆದರೂ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಬಂದು DK ಶಿವಕುಮಾರ್ ಸಾಹೇಬರು ಕೂಡ ಬಂದು ಮಾತನಾಡಿ ಹೋದರು. ಆದರೂ ಕೂಡ ಇಲ್ಲಿವರೆಗೆ ಆ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೂಡ ಅವರು ಎತ್ತುತ್ತಾ ಇಲ್ಲ. ಇವತ್ತು ಜನ ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಸರ್ಕಾರ ಅಂಥೇಳಿ ಆ ಒಂದು ಸರ್ಕಾರವನ್ನು ಜನ ಮನಸ್ಸು ಮಾಡಿ ಗೆಲ್ಲಿಸಿರುವಂಥ ವಿಚಾರ ಏನಂತಂದ್ರೆ, ಇವತ್ತು ಮಹಿಳೆಯರಿಗೆ ಉದಾಹರಣೆ ಸುಮಾರು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಮತ್ತು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇವತ್ತು ಶಿಕ್ಷಣದಲ್ಲಿ ಕೂಡ ಕುಂಠಿತ ಐತೆ. ಯಾಕಂತಂದ್ರೆ ಸರ್ಕಾರ ಶ್ರೀಮಂತರಿದ್ದರು ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳನ್ನ ಶಾಲೆ ಕಲಿಸ್ತಾರೆ. ಇವತ್ತು ಬಡವರು ಏನಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸ್ತಾರೆ. ಇಲ್ಲಿ 0 ಶಿಕ್ಷಕರು ಅಂದ್ರೆ ಶಿಕ್ಷಕರ ಕೊರತೆಯಿಂದ ಇವತ್ತು ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಇಲ್ಲ. ಸರ್ಕಾರ ಏನು ಸಾಧನೆ ಮಾಡೈತೆ, ನಮಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ಒಳ್ಳೆ ಕುಡಿಯೋ ನೀರು ಕೊಡ್ರಿ, ಆಮೇಲೆ ಅಪೌಷ್ಟಿಕತೆ ಹೋಗಲಾಡಿಸ್ರಿ ಸರ್ಕಾರ. ಮಹಿಳೆಯರು ಸುಮಾರು ಸಾವುಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಸುಮಾರು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲಿ ಇವತ್ತು ಸಾವನ್ನು ಕೂಡ ಕಂಡಿರುವಂಥ ಘಟನೆಗಳಿದ್ದಾವೆ. ಯಾಕಂತಂದ್ರೆ ನಮಗೆ ಪೌಷ್ಟಿಕ ಆಹಾರದ ಕೊರತೆ ಇದೆ. ಹೀಗಾಗಿ ಸರ್ಕಾರ ಒಂದು ಕಡೆ ನಾವು ಸಾಧನೆ ಮಾಡೀವಿ ಅಂತೇಳಿ ತೋರಿಸ್ಕೊಳಕ್ಕೆ ಹೊರಟೈತೆ. ಏನು ಸಾಧನೆ ಮಾಡ್ಯಾರ ಅಂತಂದ್ರೆ ಅದು ಮಾಡಿರುವಂಥ ಸಾಧನೆ ಏನಿರ್ಬೋದು, ಸ್ವಲ್ಪ ಸಹಾಯ ಆಗಿರ್ಬೋದು ಬಡ ಹೆಣ್ಮಕ್ಳಿಗೆ. ಇವತ್ತು ಬಸ್ ಫ್ರೀ ಮಾಡಿ ಏನೋ ದುಡಿಯುವಂಥ ಮಹಿಳೆಯರಿಗೆ ಒಂದಿಷ್ಟು ಸಹಾಯ ಆಗೈತೆ. ಇನ್ನೊಂದು ಏನಂತಂದ್ರೆ ಇದು ಏನು 2,000 ರೂಪಾಯಿ ಕೊಡೋಂಥದ್ದು ಕೂಡ ಕೆಲವೊಂದಿಷ್ಟು ಕುಟುಂಬಗಳಿಗೆ ಕೂಡ ಸಹಾಯ ಆಗಿರ್ಬೋದು. ಆದರೂ ಸಾಧನೆ ಏನು ಅಂತ ಹೇಳಿರುವಂಥ ಅವ್ರು ಏನು ಹೇಳ್ಯಾರ, ನಮ್ಮ ಬಡ ಜನರ ಸಲುವಾಗಿರ್ಬೋದು, ಏನು ಕೂಲಿ ಕಾರ್ಮಿಕರ ಸಲುವಾಗಿರ್ಬೋದು, ಹಲವಾರು ಏನು ಸರ್ಕಾರ ಜನರ ಪರವಾಗಿ ಕೆಲಸ ಮಾಡ್ಬೇಕು ಮುಂದಿನ ದಿನದಾಗ ಅಂತ ನಾವು ಕೇಳ್ಕೊಂತೀವಿ. ಶಕ್ತಿ ಯೋಜನೆಯಿಂದ ಈಗ ನಮಗೆ ಅವ್ರೇನು ನಮಗೆ ಗ್ಯಾರಂಟಿ ಮಾಡಿದ ಯೋಜನೆಗಳು ಏನು ಕೊಟ್ಟಿದ್ದಾರಲ್ಲ, ಉಪಯೋಗ ಆಗಿದ್ದಾವೆ ಒಂದು ಲೆಕ್ಕದಲ್ಲಿ. ಆದರೆ ಎಷ್ಟೋ ಮಕ್ಕಳು ಓದೋ ಮಕ್ಕಳಿಗೆ ಅನುಕೂಲ ಆಗೈತಿ. ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಿರ್ಬೋದು, ಸ್ಕೂಲ್ ಬ್ಯಾಗು ಏನೋ ಬುಕ್ಸು ಕೊಡ್ಸೋಕೆ ಯೂಸ್ ಆಗೈತಿ. ಅದ್ರ ಜೊತೆಗೆ ಈಗೇನು ಬಸ್ಸಿಂದ ಏನು ಬಿಟ್ಟಿದ್ದಾರಲ್ಲ, ನಮ್ಮಂಥ ಡೈಲಿ ದುಡಿಯೋ ಜನರಿಗೆ ನಮಗೂ ಅನುಕೂಲ ಆಗೈತಿ. ಈಗ ಅಲ್ಲಿ ಸಾಧನೆ ಮಾಡಿವಂಥ ಏನು ಹೇಳಿದಾರಲ್ಲ ಮೇಡಮರು ಏನು ಹೇಳಿದ್ರಲ್ಲ, ಅವರು ಸಾಧನೆ ಮಾಡಿವಿ ಅಂತ ಹೋಗಿ ಅಲ್ಲಿ ಸಮಾವೇಶ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಷ್ಟೋ ಬಡ ಕುಟುಂಬಗಳಿಗೆ ಮನೆ ಇಲ್ಲ, ಜಾಗ ಇಲ್ಲ ವಾಸ ಮಾಡೋಕ್ಕೆ, ಸರಿಯಾದ ರೀತಿಯಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ಹಳ್ಳಿಯಲ್ಲಿ ಬಂದು ನೋಡಬೇಕು ಜನರ ಪರಿಸ್ಥಿತಿ ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ಬದಲಾವಣೆ ಮಾಡ್ಬೇಕಂತೇನಿಲ್ಲ, ನಮ್ಮದು ಬದಲಾವಣೆ ಮಾಡೋ ಬದಲು ಅವ್ರ ಕೆಲಸ ಸರಿಯಾಗಿ ಏನಂತ ಹೇಳಿದ್ರೆ, ಇವಾಗ ಹೇಳಿದ್ರು ನಾವು ಬದಲಾವಣೆ ಮಾಡ್ಬೇಕಂತ ಗುರಿ ಇಲ್ಲ, ಬದಲಾವಣೆ ಮಾಡೋದು ನಮ್ಮದು ಉದ್ದೇಶ ಅಲ್ಲ. ಅವರು ಸರಿಯಾಗಿ ಜನರ ಸಲುವಾಗಿ ಜನಪರವಾಗಿ ಕೆಲಸ ಮಾಡ್ಬೇಕಂತಂದು ಕೇಳ್ಕೊಂತೀವಿ. ಯಾಕಂತ ಹೇಳಿದ್ರೆ ಇವಾಗ ಭೂಮಿ ಇರ್ಲಾರ್ದವ್ರಿಗೆ ಭೂಮಿ ಕೊಡ್ತು ಅಂತ ಹೇಳ್ತಾರೆ, ಮನೆ ಇಲ್ಲ. ಈಗ ಒಂದು ಏನೋ ಆನ್ಲೈನ್ ಅರ್ಜಿ ಮಾಡ್ಯಾರ, ಆನ್ಲೈನ್ ಅರ್ಜಿ ಮಾಡಿದ್ರೆ ಮನೆ ಇದ್ದವ್ರದ್ದು ಹಾಕಿದ್ರೂ ಮನೆ ಬರ್ತಂತ, ಇರ್ಲಾರ್ದವ್ರಿಗೆ ಆನ್ಲೈನ್ ನಂಬದು ಗೊತ್ತಿಲ್ಲ ಹಳ್ಳಿಯಾಗಿರೋರು. ಅವಾಗ ಹೆಂಗೆ ಗ್ರಾಮ ಪಂಚಾಯತ್ಲಿಂದ ಅಲ್ಲಿ ಮನೆಗಳು ಆಯ್ಕೆ ಮಾಡ್ತಿದ್ರು,
ಮನೆ ಆಯ್ಕೆ ಮಾಡಿಗೇಸಿ ಯಾರಿಗೆ ನಿಜವಾದ ಬಡವ್ರಿಗೆ ಮನೆ ಎಲ್ಲ ಮನೆ ಕೊಡ್ತಿದ್ರು. ಆದ್ರೂ ಅದರಲ್ಲಿ ಭ್ರಷ್ಟಾಚಾರ ಐತಿಲ್ಲನಲ್ಲ. ಮೆಂಬರ್ಗಳು ಗೆದ್ದವ್ರು ಏನು ಮಾಡ್ತಾರೆ, 40,000 ಕೊಡು ಮನೆ, 40,000 ರೂಪಾಯಿ ನಂಗೆ ಇದು ರೊಕ್ಕ ಕೊಡು ಮನೆ ಮಾಡ್ತೀನಿ. ಓಟ್ ಹಾಕಿದ್ದು ನೆನ್ಸಲ್ಲ ಅವರಲ್ಲಿ ದುಡ್ಡನ್ನು ಕೇಳ್ತಾರೆ. ಬಡವರೆಲ್ಲಿ ದುಡ್ಡು ಕೊಡಬೇಕು, ಇವ್ರಿಗೆ ಓಟ್ ಹಾಕ್ಬೇಕು, ಇವ್ರಿಗೆ ದುಡ್ಡು ಕೊಡ್ಬೇಕು, ಅಂಥವ್ರಿಗೆ ಮನೆ ಕೊಡ್ತಾರನ್ನ. ಇಂಥ ಸರ್ಕಾರ ನಮಗೆ ಬೇಡ. ಜನರ ಪರವಾಗಿರೋ ಸರ್ಕಾರ ಬೇಕು. ಮುಖ್ಯವಾಗಿ ನಾವು ಕೇಳೋದೇನಂತಂದ್ರೆ, ಅವರು 5 ಗ್ಯಾರಂಟಿ ಕೊಟ್ಟರೆ ಇಲ್ಲ ಅನ್ನಲ್ಲ. 5 ಗ್ಯಾರಂಟಿ ಕೊಟ್ಟರೆ ಜನಕ್ಕೆ ಉಪಯೋಗನ ಆಗೈತೆ, ಮಹಿಳೆಯರಿಗೂ ಉಪಯೋಗ ಆಗೈತಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವು ಗ್ಯಾರಂಟಿಗಳು ಗ್ಯಾರಂಟಿ. ಆದ್ರೆ ನಮ್ಮ ಮಕ್ಕಳು ಏನದ್ಯಾವ, ನಾವು ಮಹಿಳೆಯರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ, ರಕ್ತಹೀನತೆ ಕಡಿಮೆ ಆಗಲಿ, ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ. ನಮ್ದು ಹೈದ್ರಾಬಾದ್ ಕರ್ನಾಟಕ ಏನು 7 ಜಿಲ್ಲೆಯಲ್ಲಿ ಒಂದು ಇವಾಗೇನಂದ್ರೆ ಟೀಚರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗಿಬಿಟ್ರು. ಹೋದ್ರೆ ಇವಾಗೆಲ್ಲ ಜೀರೋ ಶಾಲೆಗಳಾಗ್ಯಾವ. ಜೀರೋ ಶಾಲೆ ಆದ್ರೆ ಅಲ್ಲಿ ಮಾಸ್ತರ ಶಾಲೆಗಿಲ್ಲ ಅಂದ್ರೆ ಮಕ್ಳು ಏನು ಕಲ್ತೇವ? ನಮ್ಗೆ ಬೇಕಿಲ್ಲ ನಮ್ಮ ಮಕ್ಳಿಗೆ ಉತ್ತಮ ಶಿಕ್ಷಣ. ಯಾಕಂದ್ರೆ ಬಡವ್ರ ಮಕ್ಳು ಇವತ್ತು ಇಂಜಿನಿಯರ್ ಆಗಬಾರ್ದ, ಡಾಕ್ಟ್ರ್ ಆಗಬಾರ್ದ, ಆಮೇಲೆ ಅವರು ಕಲಿಬೇಕಿಲ್ಲ. ಅವ್ರಿಗೆ ಉತ್ತಮ ಶಿಕ್ಷಣ ಸಿಗಬೇಕಂತಂದ್ರೆ ಎಲ್ಲ ವಿಷಯವಾರ ಶಿಕ್ಷಕರನ್ನ, ಆ ಶಾಲೆಗಳಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಬೇಕಂತ ಇದೊಂದು ಕೇಳ್ತೀವಿ. ಇದಲ್ಲದೆ ಏನಂತಂದ್ರೆ, ಮುಖ್ಯವಾಗಿ ನಮ್ಗೆ 5 ಬೇಡಿಕೆಗಳು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಕೇಳೋದಂತಂದ್ರೆ, ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗಿಬಿಟ್ರಂತ ಜನಕ್ಕೆ ಹೆಣ್ಮಕ್ಳಿಗೆ ಭಾಳ ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಕುಡಿತದಿಂದ ಮಕ್ಕಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ, ಬಡತನ, ಆಮೇಲೆ ಇವತ್ತು 40 ವರ್ಷದ ಒಳಗಿನ ಗಂಡು ಹುಡುಗರು ಸಿಗುತ್ತಿಲ್ಲ ನಮ್ಗೆ. ಯಾಕಂತಂದ್ರೆ ಎಲ್ಲ ಸತ್ತೋಕಚ್ಚಾರ, ಕುಡ್ದು ಅಲ್ಲಿ ಪಾರ್ಟಿ ಮಾಡಿ ಇಲ್ಲಿ ಪಾರ್ಟಿ ಮಾಡಿ ಕುಡಿಯೋದು. ಶಾಲೆಯಲ್ಲಿ ಡಿಗ್ರಿ ಓದಂಥ ಮಕ್ಕಳು 8ನೇ ಕ್ಲಾಸ್ 7ನೇ ಕ್ಲಾಸ್ ಓದಂಥ ಮಕ್ಕಳು ಕುಡಿತಾರ. ಈ ಕುಡಿತದಿಂದ ಎಷ್ಟು ನಷ್ಟ ಆಕಚ್ಚೈತೆ. ಇದು ಬೇಡ ಅಂತ ಹೇಳೋದು. ಯಾಕಂದ್ರೆ ನಮ್ಗೆ ಯಾವ ಗ್ಯಾರಂಟಿ ಬೇಡ. ನಮ್ಮ ಗಂಡರು ಕುಡ್ಲಾರ್ದಂಗೆ ಇದ್ದುಬಿಟ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬ, ನಮ್ಮ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಆಗಲ್ಲ, ಆಮೇಲೆ ನಮ್ಮ ಹೊಲ ಮನೆ ಹೋಗ್ಲ. ಇವತ್ತು ಕುಡಿತಕ್ಕೆ ಈಡಾಗಿ ಏನು ಮಾಡ್ತಾರಂತಂದ್ರೆ, ಮನೆಯಲ್ಲಿರುವ ಖಾರ, ಉಪ್ಪು, ಎಣ್ಣೆ, ಸಕ್ಕರೆ, ಇವೆಲ್ಲ ಬಟ್ಟೆ, ತಾಳಿ, ಆಮೇಲೆ ಮಕ್ಳು ಕಿವಿಗೆ ಏನೋ ಸಣ್ಣ ಮಕ್ಳು ಕಿವಿಗೆ ಹಾಕಿದ್ರೆ ಕಿವಿಯನ್ನು ಕೊಯ್ದಿಗೇಸಿ ಇವತ್ತು ಕುಡ್ದಂಥವ್ರು ಇದ್ದಾರೆ. ಅದಕ್ಕೆ ನಾವೇನಂತ ಕೇಳೋದಂದ್ರೆ, ಮದ್ಯ ನಿಷೇಧ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಾಗ ಅಂತ ಕೇಳಕತ್ತೀವಿ. ಅಟ್ಲೀಸ್ಟ್ ಹಳ್ಳಿಯಲ್ಲಿ ಆದ್ರೆ ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ, ಅದನ್ನಾದ್ರೂ ನಿಲ್ಲಿಸ್ರಿ ಅಂತೀವಿ. ಅದಕ್ಕೂ ನಮ್ಗೆ ಸಪೋರ್ಟ್ ಐತೆ. ಸರ್ಕಾರ ಅದ್ರಲ್ಲಿದ್ದು ಯಾಕೆ ನಡೀತೈತೆ? ನಾವು ಟ್ಯಾಕ್ಸ್ ಕಟ್ಟಲ್ಲ, ನಾವು ದಿನನಿತ್ಯ ಸಾಮಗ್ರಿ ಕೊಡಲ್ಲ, ಖಾರ ಕೊಡಲ್ಲ, ಉಪ್ಪು ಕೊಡಲ್ಲ, ಜೀರಿಗೆ, ಇವೆಲ್ಲ ಟ್ಯಾಕ್ಸ್ ಓದ್ತಾವಿಲ್ಲ, ಬಟ್ಟೆ ಬರೆಯಲ್ಲ, ಅದ್ರದ್ದು ನಡೆಸ್ತಾರಲ್ಲ ಸರ್ಕಾರ. ಇದೇನಿಲ್ಲ, ಇದೊಂದು ನೆವನ ಸರಾಯಿ ಮಾರೋದು, ಸರಾಯಿ ಕುಡಿಸೋದು, ಜನರನ್ನ ಕೊಲ್ಲೋದು, ಹೆಣ್ಮಕ್ಳ ವಿಧವೆಯರಾಗಿ ಮಾಡೋದು, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯೋದು, ಇದೆಲ್ಲ ಆಗೋದ್ರಿಂದ ಭಾಳ ಕಷ್ಟ ಐತೆ. ಇದನ್ನು ಫಸ್ಟ್ ನಮಗೇನಂದ್ರೆ 5 ಬೇಡಿಕೆಗಳು ಬೇಡ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ, ಮಹಿಳೆಯರಿಗೆ ರಕ್ಷಣೆ ಸಿಗಲಿ, ನಮ್ಮ ಮಕ್ಕಳು ಮುಂದಿನ ಯುವ ಪೀಳಿಗೆ ಚೆನ್ನಾಗಿ ಬೆಳಲಿ.